ರಾಜಧಾನಿ ಬೆಂಗಳೂರಲ್ಲಿ ಪೊಲೀಸರೇ ದರೋಡೆ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ. ಕೌಟುಂಬಿಕ ಕಲಹ ಕೇಸೊಂದರಲ್ಲಿ ಪೊಲೀಸರು ಮಧ್ಯಪ್ರವೇಶಿಸಿ ರಾಬರಿ ಮಾಡಿದ್ದಾರೆ, ಮನೆಗೆ ನುಗ್ಗಿ ರಾಬರಿ ಮಾಡಿದ್ದಾರೆ ಅನ್ನೋ ಆರೋಪ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಪೊಲೀಸರೇ ರಾಬರಿ ಮಾಡಿದ್ದಾರೆ, ದರೋಡೆ ಮಾಡಿದ್ದಾರೆ ಅಂತ ಕಮಿಷನರ್ಗೆ ಮಹಿಳೆಯೊಬ್ಬರು ದೂರು ಕೊಟ್ಟಿದ್ದಾರೆ. ಕೌಟುಂಬಿಕ ಕಲಹ ಕೇಸ್ನಲ್ಲಿ ಮನೆಗೆ ನುಗ್ಗಿ ದರೋಡೆ ಮಾಡಿದ್ದಾರೆ. ವರ್ತೂರು ಪೊಲೀಸರ ವಿರುದ್ಧ ಕಮಿಷನರಿಗೆ ಮಹಿಳೆಯೊಬ್ಬರು ದೂರು ಕೊಟ್ಟಿರು. ನಮ್ಮ ಮನೆಗೆ ನುಗ್ಗಿ 137 ಗ್ರಾಂ ಚಿನ್ನ, 5 ಲಕ್ಷ ಹಣ ಪೊಲೀಸರು ಕಳ್ಳತನ ಮಾಡಿದ್ದಾರೆ, ದರೋಡೆ ಮಾಡಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಇದರ ಜೊತೆಗೆ ಬೆಲೆ ಬಾಳುವಂತ ವಾಚು, ಕೂಲಿಂಗ್ ಗ್ಲಾಸು, ಸೀರೆ ಇದನ್ನೆಲ್ಲ ಕಳ್ಳತನ ಮಾಡಿದ್ದಾರೆ. ವರ್ತೂರು ಪೊಲೀಸರ ವಿರುದ್ಧ ಕಮಿಷನರಿಗೆ ಮಹಿಳೆಯೊಬ್ಬರು ದೂರು ಕೊಟ್ಟಿರೋದು. ವರ್ತೂರು ಪೊಲೀಸ್ ಠಾಣೆಯ PSI ಒಬ್ಬರು ಮತ್ತೊಬ್ಬ ಕಾನ್ಸ್ಟೇಬಲ್ ಇಬ್ಬರ ವಿರುದ್ಧ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ಗೆ ಮಹಿಳೆ ದೂರು ಕೊಟ್ಟಿದ್ದಾರೆ. ಕೌಟುಂಬಿಕ ಕಲಹ ಕೇಸ್ನಲ್ಲಿ ಮಧ್ಯಪ್ರವೇಶಿಸಿದಂತ ಪೊಲೀಸರು ಮನೆಗೆ ನುಗ್ಗಿ ದರೋಡೆ ಮಾಡಿದ್ದಾರೆ ಅಂತ ವರ್ತೂರು ಪೊಲೀಸರ ವಿರುದ್ಧ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಮಹಿಳೆಯೊಬ್ಬರು ದೂರು ಕೊಟ್ಟಿದ್ದಾರೆ. 137 ಗ್ರಾಂ ಚಿನ್ನ, 5 ಲಕ್ಷ ಹಣ, ಬೆಲೆ ಬಾಳುವಂತ ವಾಚು, ಕೂಲಿಂಗ್ ಗ್ಲಾಸು ಇದನ್ನೆಲ್ಲ ಪೊಲೀಸರು ದರೋಡೆ ಮಾಡಿದ್ದಾರೆ ಮನೆಗೆ ನುಗ್ಗಿ. ಸಾಕ್ಷ್ಯ ಸಮೇತ ಮಹಿಳೆ ದೂರು ಕೊಟ್ಟಿರು. ಒಬ್ಬ ಸಬ್ ಇನ್ಸ್ಪೆಕ್ಟರ್, ಇನ್ನೊಬ್ಬ ಕಾನ್ಸ್ಟೇಬಲ್. ಇವರ ಹೆಸರನ್ನ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಸೀಮಂತ್ ಕುಮಾರ್ ಅವರಿಗೆ ದೂರು ಕೊಟ್ಟು ಕ್ರಮ ಕೈಗೊಳ್ಳಿ. ಯಾರ್ಯಾರು ಇಬ್ಬರು ಪೊಲೀಸ್ ಅಧಿಕಾರಿಗಳು ಅಂತ ನೋಡ್ತಾ ಇದ್ದೀರಿ. ಒಬ್ಬ ಕಾನ್ಸ್ಟೇಬಲ್ ಸಂತೋಷ್ ನಾಯಕ್, ಮತ್ತೊಬ್ಬ PSI ಯೇಸುದಾಸ್ ಅನ್ನುವಂತ PSI. ಇಬ್ಬರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರೋದು. ಇಬ್ಬರ ಫೋಟೋವನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ವರ್ತೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಾರೆ ಇಬ್ರು ಕೂಡ. ಪೊಲೀಸರು ಮನೆಗೆ ನುಗ್ಗಿ ರಾಬರಿ ಮಾಡಿದಂತ ದೃಶ್ಯ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಏಕಾಏಕಿ ಮನೆಗೆ ನುಗ್ತಾರೆ 20 ರಿಂದ 30 ಮಂದಿ, ಅದರಲ್ಲಿ ಪೊಲೀಸರು ಇರ್ತಾರೆ. ಜುಲೈ 17ರಂದು ನಡೆದಿರುವಂತಹ ಘಟನೆ. ಉಮೇರಾ ಅನ್ನುವಂತ ಮಹಿಳೆ ದೂರು ಕೊಟ್ಟಿದ್ದಾರೆ ಕಮಿಷನರಿಗೆ. CCTV ದೃಶ್ಯಾವಳಿಯ ಸಮೇತ ದೂರು ಕೊಟ್ಟಿದ್ದಾರೆ. ವರ್ತೂರಿನ ಪ್ರಕಾಶ್ ಲೇಔಟ್ನಲ್ಲಿರುವಂತಹ ಮನೆಗೆ ನುಗ್ಗಿ 20 ರಿಂದ 30 ಮಂದಿ ಮನೆಗೆ ನುಗ್ತಾರೆ. ಅದರಲ್ಲಿ ಇಬ್ಬರು ಪೊಲೀಸರು, ಒಬ್ಬರು PSI ಯೇಸುದಾಸ್, ಇನ್ನೊಬ್ಬರು PC ಸಂತೋಷ್ ನಾಯಕ್. ಗುಂಪು ಗುಂಪಾಗಿ ಮನೆಗೆ ನುಗ್ಗಿ ಮನೆಯಲ್ಲಿದ್ದಂತ ವಸ್ತುಗಳೊಂದಿಗೆ ಪರಾರಿಯಾಗ್ತಾರೆ. ಕಮಿಷನರ್ಗೆ ದೂರು ಕೊಟ್ಟಿದ್ದಾರೆ, ಮಾನವ ಹಕ್ಕು ಆಯೋಗಕ್ಕೂ ದೂರು ಕೊಟ್ಟಿದ್ದಾರೆ. ಉಮೇರಾ ಅನ್ನುವಂತ ಮಹಿಳೆ ಗುಂಪು ಗುಂಪಾಗಿ ಮನೆಗೆ ನುಗ್ಗಿ ದರೋಡೆ ಮಾಡಿಸಿದ್ದಾರೆ. ಪೊಲೀಸರೇ ಮುಂದೆ ನಿಂತು ದರೋಡೆ ಮಾಡಿಸಿದ್ದಾರೆ. CCTV ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಆಗ್ಲೇ ನಾವು ಫೋಟೋ ತೋರಿಸಿದ್ರಿ. ಸಂತೋಷ್ ನಾಯಕ್ ಆತನೇ ಈತ ಮನೆಯೊಳಗೆ ಎಂಟ್ರಿ ಆಗ್ತಾ ಇರೋದು. ಆಗ ನೋಡಿದಿರಿ ನೀವು, ಯೂನಿಫಾರ್ಮ್ ಅಲ್ಲಿ ಇದ್ದಿದ್ದು ಅದೇ ಸಂತೋಷ್ ನಾಯಕ್ ಮನೆಯೊಳಗೆ ಎಂಟ್ರಿ ಆಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. CCTV ದೃಶ್ಯ, ಉಮೇರಾ ಅವರ ಮನೆಯ CCTV ದೃಶ್ಯ ಇದೆ. ಈಗ ಬರ್ತಾ ಇರೋದು PSI ಯೇಸುದಾಸ್, ಡಬಲ್ ಸ್ಟಾರ್ ಸಬ್ ಇನ್ಸ್ಪೆಕ್ಟರ್ ಎಂಟ್ರಿ ಆಗ್ತಾ ಇರೋದನ್ನು ನೋಡ್ತಾ ಇದೆ. ಇನ್ನುಳಿದಂತೆ ಇನ್ನೂ ಹಲವು ಜನ ಕೌಟುಂಬಿಕ ಕಲಹಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಮನೆಗೆ ನುಗ್ತಾ ಇರುವಂತ ದೃಶ್ಯ. ವರ್ತೂರಿನ ಪ್ರಕಾಶ್ ಲೇಔಟ್ ಮನೆಗೆ ನುಗ್ಗಿರೋ. ಈಗ ನೋಡ್ತಾ ಇದ್ದೀರಿ ದೃಶ್ಯವನ್ನ. ಮನೆಯೊಳಗೆ ನುಗ್ಗಿದ ನಂತರ ಮನೆಯೊಳಗೆ ಗಲಾಟೆ ಆಗುತ್ತೆ. ಸಬ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಇಬ್ರು ಇರ್ತಾರೆ. ಗಲಾಟೆ ಆಗುತ್ತೆ ಮನೆಯಲ್ಲಿ. ಈ ವೇಳೆ
ಚಿನ್ನಾಭರಣಗಳನ್ನ ಕದ್ಕೊಂಡು ಹೋಗಿದ್ದಾರೆ ಅಂತ ಮಹಿಳೆ ಉಮೈರಾ ಅಂದ್ರೆ ಮನೆಯ ಮಾಲಕಿ ಅವರು ಕೊಟ್ಟಿರೋದು ದೂರು ಈಗ ಕಮಿಷನರ್ಗೆ. ಯೇಸುದಾಸ್ ಅವರನ್ನ ಈ ಗಲಾಟೆಯ ಸಂದರ್ಭದಲ್ಲೂ ಕೂಡ ನೋಡ್ತಾ ಇದ್ದೀರಿ ನೀವು. ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಉಮೈರಾ ಮನೆಯ ಮಾಲಕಿ. ಅವರು ಹೇಳ್ತಾ ಇರೋದು 137 ಗ್ರಾಂ ಚಿನ್ನಾಭರಣ, 5 ಲಕ್ಷ ಹಣ, ಬೆಳೆ ಬಾಳುವಂತ ವಾಚ್ಗಳು, ಕೂಲಿಂಗ್ ಗ್ಲಾಸ್ಗಳು, ಇದನ್ನೆಲ್ಲ ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ. ಪೊಲೀಸರು ಇನ್ವಾಲ್ವ್ ಆಗಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಕೌಟುಂಬಿಕ ಕಲಹ ಏನು ಅನ್ನುವಂಥ ಡೀಟೇಲ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಏನದು? ಉಮೇರಾ ಅವರ ಮಗ ಜುನೈದ್ ಜೊತೆಗೆ ಕುಲ್ಸುಮ್ ಅನ್ನುವಂತ ಯುವತಿಗೆ ಮದುವೆಯಾಗಿತ್ತು. ಆರಂಭದಲ್ಲಿ ಎಲ್ಲ ಚೆನ್ನಾಗಿತ್ತು, ಆನಂತರ ಗಲಾಟೆ ಆಯಿತು. ಕುಲ್ಸುಮ್ ಮನೆ ಬಿಟ್ಟು ಹೋಗಿದ್ರು, ಅಂದ್ರೆ ತವರು ಮನೆಗೆ ಹೋಗಿದ್ರು. ಗಲಾಟೆ ನಡೀತಾ ಇತ್ತು. ಮೊನ್ನೆ ಏಕಾಏಕಿ ಸೊಸೆ ಕುಲ್ಸುಮ್ ತನ್ನ ಕುಟುಂಬ ಸದಸ್ಯರೊಂದಿಗೆ ಈ ಮನೆಗೆ ನುಗ್ಗಿದ್ದಾರೆ. ಕೌಟುಂಬಿಕ ಕಲಹ ವಿಕೋಪಕ್ಕೆ ಹೋಗಿ ಮನೆಗೆ ನುಗ್ಗಿದ್ದಾರೆ. ಪೊಲೀಸರೊಂದಿಗೆ ಮನೆಗೆ ನುಗ್ಗಿ ಗಲಾಟೆ ಮಾಡಿರು. ದೂರುದಾರ ಮಹಿಳೆಯ ಹೆಸರು ಉಮೈರಾ ಅವರ ಮಗನ ಹೆಸರು ಜುನೈದ್ ಮತ್ತು ಕುಲ್ಸುಮ್ಗೆ ಮದುವೆಯಾಗಿರುತ್ತೆ 4 ತಿಂಗಳ ಹಿಂದೆ. ನಂತರ ಅವರು ದೂರ ಆಗಿರ್ತಾರೆ. ಕುಲ್ಸುಮ್ ಮನೆ ಬಿಟ್ಟು ಹೋಗಿರ್ತಾರೆ, ತವರು ಮನೆ ಸೇರಿರ್ತಾರೆ. ಮೊನ್ನೆ ಏಕಾಏಕಿ ಕುಲ್ಸುಮ್ ಅವರು ತನ್ನ ಕುಟುಂಬದ ಸದಸ್ಯರ ಜೊತೆಗೆ, ಅಂದ್ರೆ ಕುಲ್ಸುಮ್ ಅವರ ತಂದೆ, ಉಳಿದ ಕುಟುಂಬ ಸದಸ್ಯರು, ಇವರೆಲ್ಲ ಈ ಮನೆಗೆ ನುಗ್ಗಿರೋದು. ಜುನೈದ್ ಮತ್ತು ಉಮೈರಾ ಇರುವಂತ ಮನೆಗೆ ನುಗ್ಗಿರೋದು. ಪೊಲೀಸರನ್ನು ಕರ್ಕೊಂಡು ಬಂದಿದ್ದಾರೆ. ಈ ದರೋಡೆಯಲ್ಲಿ ಪೊಲೀಸರ ಪಾತ್ರವೂ ಇದೆ ಅಂತ ಈಗ ಉಮೈರಾ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚೇತನ್ ಫೋನ್ ಸಂಪರ್ಕದಲ್ಲಿ. ಚೇತನ್, ಬೆಂಗಳೂರಿನ ಪೊಲೀಸರು ಹಲವು ಕೇಸ್ಗಳಲ್ಲಿ ಇದೇ ರೀತಿಯ ಮುಜುಗರಕ್ಕೆ ಸಿಲುಕಿದ್ದಾರೆ. ದೇಶದಾದ್ಯಂತ ಮುಜುಗರದ ಸನ್ನಿವೇಶ ಸೃಷ್ಟಿಯಾಗಿದೆ. ಈಗ ಹೊಸದಾಗಿ ಸೇರ್ಪಡೆ ಮತ್ತೊಂದು ಕೇಸು. ರಕ್ಷಾ, ಯಾಕಂದ್ರೆ ಇಡೀ ಈ ಒಂದು ಪ್ರಕರಣ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನಾವು ಮತ್ತೆ ಅವರನ್ನು ಸಂಪರ್ಕಿಸುವ ಪ್ರಯತ್ನವನ್ನು ಮಾಡ್ತೀವಿ. ಕಳ್ಳತನ ಕೇಸಲ್ಲಿ, ದರೋಡೆ ಕೇಸಲ್ಲಿ ಬೆಂಗಳೂರಿನ ಪೊಲೀಸರು ಅರೆಸ್ಟ್ ಆಗಿ ಮುಜುಗರ ಸೃಷ್ಟಿಯಾಗಿತ್ತು. ದೇಶದಾದ್ಯಂತ ಮುಜುಗರ ಸೃಷ್ಟಿಯಾಗಿತ್ತು. ಈಗ ಮತ್ತೊಂದು ಅಂಥದ್ದೇ ಕೇಸು. ಈ ಕೇಸ್ನಲ್ಲಿ ಪೊಲೀಸರ ವಿರುದ್ಧ ಕೇಳಿಬಂದಿರುವಂತಹ ಆರೋಪ ದರೋಡೆ. ಚೇತನ್, ಮಾಹಿತಿ ಕೊಡ್ತಾ ಇದ್ರಿ, ಮುಂದುವರಿಸಿ. ರಕ್ಷತ್, ಹೌದು. ಯಾಕಂದ್ರೆ ವರ್ತೂರ್ ಪೊಲೀಸರ ವಿರುದ್ಧ ಇದೀಗ ಮತ್ತೊಂದು ಆರೋಪ ಕೇಳಿಬಂದಿರುವಂತದ್ದು. ಅಂದ್ರೆ ವರ್ತೂರಿನಲ್ಲಿರುವಂತಹ PSI ಯೇಸುದಾಸ್ ಮತ್ತೆ PC ಸಂತೋಷ್ ನಾಯಕ್ ಏನಿದ್ದಾರೆ, ಅವರಿಬ್ಬರು ವಿರುದ್ಧ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅಂತಂದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ನಲ್ಲಿ ಮನೆ ಒಂದಕ್ಕೆ ಒಂದು ಫ್ಯಾಮಿಲಿ ಜೊತೆ ನುಗ್ಗಿ ಒಂದು ರಾಬ್ರಿ ಮಾಡಿದಂತಹ ಒಂದು ಆರೋಪ ಇದೀಗ ಕೇಳಿ ಬರ್ತಿರುವಂತದ್ದು. ಅಂದ್ರೆ ಜುನೈದ್ ಅಹಮದ್ ಕುಲ್ಸುಮ್ ಅನ್ನುವಂತಹ ಒಂದು ಮಹಿಳೆಯನ್ನ ಮದುವೆ ಆಗಿರ್ತಾರೆ. ಇದೇ ಒಂದು ವರ್ಷದ ಜನವರಿಯಂದು ಈ ಇಬ್ರು ಕೂಡ ಮದುವೆಯನ್ನ ಆಗಿರುವಂತದ್ದು. ಈ ವೇಳೆ 4 ತಿಂಗಳ ಬಳಿಕ ಮನೆಯಲ್ಲಿ ಗಲಾಟೆ ಆಗಿ, ಅಂದ್ರೆ ಬೇರೆ ಕೌಟುಂಬಿಕ ಕಲಹ ಆಗಿ ಆಕೆ ತನ್ನ ತವರು ಮನೆಯನ್ನ ಸೇರ್ಕೊಂಡಿರ್ತಾಳೆ. ಆದ್ರೆ ಏಕಾಏಕಿ ತನ್ನ ಫ್ಯಾಮಿಲಿ ಹಾಗೂ ಮತ್ತೆ ಪೊಲೀಸರು ಇಬ್ಬರನ್ನು ಕೂಡ ಕರ್ಕೊಂಡ್ಬಂದು ವರ್ತೂರಿನ ಜುನೈದ್ ಅಹಮದ್ ನಿವಾಸ ಏನಿದೆ ಅಲ್ಲಿ ಒಂದು ಗಲಾಟೆಯನ್ನ ಮಾಡಿ ಒಂದು ರಾಬ್ರಿಯನ್ನ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನ ಜುನೈದ್ ಅಹಮದ್ನ ತಾಯಿ ಉಮೇರಾ ಜಾಫರ್ ಅವರು ಮಾಡ್ತಿರುವಂತದ್ದು. ಸದ್ಯಕ್ಕೆ ನಗರ ಪೊಲೀಸ್ ಆಯುಕ್ತರಿಗೂ ಕೂಡ ಒಂದು ದೂರನ್ನ ಕೊಡಲಾಗಿದೆ. ಮತ್ತೆ ಹ್ಯೂಮನ್ ರೈಟ್ಸ್ ಅಂದ್ರೆ ರಾಜ್ಯ ಮಾನವ ಹಕ್ಕು ಆಯೋಗಕ್ಕೂ ಕೂಡ ಒಂದು ದೂರನ್ನ ಕೊಟ್ಟಿರುವಂತದ್ದು. ಅಂದ್ರೆ ಇಲ್ಲಿ PSI ಯೇಸುದಾಸ್, PC ಸಂತೋಷ್ ನಾಯಕ್ ಮತ್ತೆ ಕುಲ್ಸುಮ್ ತಂದೆ ವಾಸಿಂ ಪಾಷಾ, ತಾಯಿ ಶಬೀನಾ ಸೇರಿದಂತೆ 30ಕ್ಕೂ ಹೆಚ್ಚು ಮಂದಿಯನ್ನ ಕರ್ಕೊಂಡ್ ಬಂದಿದ್ರು ಅನ್ನೋದು ಇಲ್ಲಿ ಆರೋಪವಾಗಿರುವಂತದ್ದು. ಅದಲ್ದಿರ ಪ್ರಮುಖವಾಗಿ ಇಲ್ಲಿ
ಪೊಲೀಸರು ಸೇರಿದಂತೆ 137 ಗ್ರಾಂ ಚಿನ್ನ, 5 ಲಕ್ಷ ನಗದು ಸೇರಿ ಹಲವು ವಸ್ತುಗಳನ್ನ ರಾಬರಿ ಮಾಡಿದ್ದಾರೆ. ಅದರಲ್ಲಿ ಐಷಾರಾಮಿ ವಾಚ್ಗಳು ಕೂಡ ಇರುವಂತದ್ದು, ಐಷಾರಾಮಿ ಕೂಲಿಂಗ್ ಗ್ಲಾಸ್ಗಳು ಕೂಡ ಇರುವಂತದ್ದು, ಬೆಲೆ ಬಾಳುವ ಸೀರೆ ಮತ್ತೆ ಸಾಕಷ್ಟು ಪೀಠೋಪಕರಣಗಳ ಜೊತೆ 3 ಮೊಬೈಲ್ ಅನ್ನು ಕೂಡ ಕದ್ದಿದ್ದಾರೆ. ಇದಲ್ದಿರ ಏನ್ ಅಡಿಗೆ ಮನೆಯಲ್ಲಿದ್ದಂತ 10,000 ಹಣವನ್ನು ಕೂಡ PC ಸಂತೋಷ್ ನಾಯಕ್ ಕದ್ದಿದ್ದಾರೆ ಅನ್ನೋದು ಉಮೇರ್ ಅವರ ಒಂದು ಆರೋಪವಾಗಿರುವಂತದ್ದು. ಸದ್ಯಕ್ಕೆ ನಗರ ಪೊಲೀಸ್ ಆಯುಕ್ತರಿಗೆ ಮತ್ತು ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ಒಂದು ಉಮೇರ್ ಜಾಫರ್ ಏನೋ ದೂರನ್ನ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಇದನ್ನ ನಗರ ಪೊಲೀಸ್ ಆಯುಕ್ತರು ಯಾವ ರೀತಿ ಒಂದು ಸೀರಿಯಸ್ ಆಗಿ ತಗೊಂಡು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಅಂದ್ರೆ ಬೆಂಗಳೂರಿನಲ್ಲಿ ಪದೇ ಪದೇ ಪೊಲೀಸರಿಂದ ಒಂದು ಅಪರಾಧ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಇಲ್ಲೂ ಕೂಡ ರಾಬ್ರಿಯನ್ನ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಈ ಹಿಂದೆನೂ ಕೂಡ ಸಾಕಷ್ಟು ಒಂದು ಪೊಲೀಸ್ ಇನ್ವಾಲ್ವ್ಮೆಂಟ್ ಕ್ರೈಮ್ಗಳಲ್ಲಿ ಇರುವಂತದ್ದು ಗೊತ್ತಾಗ್ತಾ ಇದೆ. ಎಲ್ಲರನ್ನು ಸಸ್ಪೆಂಡ್ ಸಹ ಮಾಡ್ತಾ ಇದ್ದಾರೆ. ಈ ಕೇಸನ್ನ ಯಾವ ರೀತಿ ಒಂದು ಗಂಭೀರವಾಗಿ ಒಂದು ಪೊಲೀಸರು ಪರಿಗಣಿಸ್ತಾರೆ ಏನು ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ರಕ್ಷತ್, ಥ್ಯಾಂಕ್ ಯು ಚೇತನ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.